ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ಸರ್, ಇದೇನು ನೋಡ್ತಾ ಇದ್ದಾರೆ ಇದೇ ಜಾಗ ನಿಮಗೆ 4 ಎಕರೆ 13 ಗುಂಟೆ ಬರುತ್ತೆ. 1 ಎಕರೆ ಖರಾಬ್ ಬರುತ್ತೆ. ಇದರಲ್ಲಿ ಟೋಟಲ್ ನಿಮಗೆ 5 ಎಕರೆ 13 ಗುಂಟೆ ಆಗುತ್ತೆ. RTC ಏನಿದೆ ಅದಕ್ಕೆ ಮಾತ್ರ ಲೆಕ್ಕ. 5 ಎಕರೆ 13 ಗುಂಟೆ ಏನಿದೆ ಅದಕ್ಕೆ ಮಾತ್ರ ಲೆಕ್ಕ. ಫುಲ್ಲು ಒಳಗಡೆ ಎಲ್ಲ ಬಾಳೆ ಹಾಕಿದ್ರು, ಬನಾನ ಹಾಕಿದ್ರು, ಎಲ್ಲ ಕಲ್ಟಿವೇಷನ್ ಮಾಡಿದ್ದಾರೆ. ನೋಡಿ ಇದೆಲ್ಲ ಫುಲ್ಲು ತೆಂಗು. ಇದೆಲ್ಲ ಈಗ ಹಾಕಿ ಒಂದೂವರೆ ವರ್ಷ ಹತ್ರ ಆಗಿದೆ ತೆಂಗು ಹಾಕಿ. ಒಳ್ಳೆ ಸೂಪರ್ ಬಂದಿದೆ ಗಿಡಗಳು. ಇದು ಮ್ಯಾಕ್ಸಿಮಮ್ ನಿಮಗೆ 30 ಅಡಿ ಡಿಸ್ಟೆನ್ಸಲ್ಲಿ ಹಾಕಿದ್ದಾರೆ. 210 ಕೋಕೋನಟ್ ಗಿಡಗಳಿದೆ. ಒಳ್ಳೆ ಕೆಂಪು ಮಣ್ಣು ಬರುತ್ತೆ. ಇದು ಡಾಂಬರಿಂದ ಹೆಚ್ಚು ಕಮ್ಮಿ ಒಂದು 100-150ರಿಂದ 100-150 ಮೀಟ್ರು ಮ್ಯಾಕ್ಸಿಮಮ್ಮು. ಒಂದು 200 ಮೀಟ್ರ್ ಅಂದ್ಕೊಳ್ಳಿ. 40 ಫೀಟ್ ರೋಡು, ದೊಡ್ಡ ರೋಡು. ನೀವು ಯಾಪಾಟಿ ಕಂಟೈನರ್ ಕೂಡ ಹೋಗ್ಬೋದು. ವಿಲೇಜ್ ಡಾಂಬರಿಂದ ಜಸ್ಟ್ ಒಂದು 200 ಮೀಟ್ರು ಮೆಟ್ಲಿಂಗ್ ಬರಬೇಕಾಗುತ್ತೆ. ಇದೇ ಜಾಗ ನಿಮಗೆ ಒಂದೇ ಬೋರ್ ಇದೆ ಸರ್. ಮ್ಯಾಕ್ಸಿಮಮ್ಗೆ 3-3.5 ಇಂಚ್ ಮೇಲಿದೆ. ನಿಮಗೆ ಒಂದೇ ಬೋರಲ್ಲಿ ಇಷ್ಟು ಇದಕ್ಕೆ ಮೇಂಟೆನೆನ್ಸ್ ಮಾಡ್ತಾಯಿದ್ದಾರೆ. ನೀರು ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಅದು ನೀರು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಗುಂಡ್ಲುಪೇಟೆ ರೀತಿ ಅಂತ ಜಾಗ ಇದು. ನಿಮಗೆ ಜಾಗ ಒಳ್ಳೆ ಬಾಕ್ಸ್ ಸ್ಟೆಪ್ಪಲ್ಲಿದೆ ಸರ್. ಎಲ್ಲೂ ಕ್ರಾಸ್ ಬರಲ್ಲ. ಒಳ್ಳೆ ವ್ಯೂ ಪಾಯಿಂಟ್, ತುಂಬ ಚೆನ್ನಾಗಿದೆ ಜಾಗ. ಓನ್ TC ಇದೆ, ಒಂದು ಬೋರ್ವೆಲ್ ಇದೆ. ಮನೆ ಕಟ್ಟೋಕ್ಕೂ ಕೂಡ ಒಂದು 30-40ಕ್ಕೆ ಬೇಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ತೋರಿಸ್ಕೊಡ್ತೀನಿ ನಿಮಗೆ. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಮೈಸೂರು ಬರುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ನಿಮಗೆ 185 ಕಿಲೋಮೀಟ್ರು ಬ್ಯಾಂಗ್ಳೂರು. 185 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಇದು ನಿಮಗೆ ಗುಂಡ್ಲುಪೇಟೆ ಊಟಿ ಮೈಸೂರು ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಗೆ ಕರೆಕ್ಟಾಗಿ ಒಂದು 4-5 ಕಿಲೋಮೀಟ್ರ್ ಬರುತ್ತೆ. ಇದು ನಿಮಗೆ ಬೇಗೂರು ಅಂತ ಬರುತ್ತೆ. ಬೇಗೂರು ಟೌನ್ಗೆ ಕರೆಕ್ಟಾಗಿ ಒಂದು ಜಾಗದಿಂದ ಒಂದು 5 ಕಿಲೋಮೀಟ್ರ್ ಬರುತ್ತೆ. ಆಮೇಲೆ ವಿಲೇಜ್ಗೆ ಸೆಕ್ಯೂರ್ ಸರ್. ವಿಲೇಜ್ಗೆ ಜಸ್ಟು ಒಂದು 500 ಮೀಟ್ರ್ ಆಗುತ್ತೆ. ಆಮೇಲೆ ವಿಲೇಜ್ಗೆ ಹೋಗೋಂಥ ಇದು ಅಕ್ಕಪಕ್ಕನೂ ಕೂಡ ಒಳ್ಳೊಳ್ಳೆ ಫಾರ್ಮ್ ಹೌಸ್ಗಳು ಮಾಡಿದ್ದಾರೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಳ್ಳೆ ಫಾರ್ಮ್ ಹೌಸ್ಗಳು ಕೂಡ ಮಾಡಿದ್ದಾರೆ. ಒಳ್ಳೆ ವೆದರು, ಒಳ್ಳೆ ವ್ಯೂ ಪಾಯಿಂಟು, ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಒಳ್ಳೆ ಕ್ಲೈಮೇಟು. ನೋಡಿ ತೆಂಗಿನ ಗಿಡಗಳು ಈ ಥರ ಇದೆ. ಒಳ್ಳೆ ಅದ್ಭುತವಾಗಿದೆ ಜಾಗ. ಒಳ್ಳೆ ಕೆಂಪು ಮಣ್ಣು ಬರುತ್ತೆ. ಆಮೇಲೆ ಇವರು ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿಬಿಟ್ಬಿಟ್ಟಿದ್ದಾರೆ. ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿ ಬಿಟ್ಟಿದ್ದಾರೆ. ಇದ್ರೊಳಗಡೆ ಹಲವಾರು ಕ್ರಾಪ್ಗಳು ಬೇಕಾದ್ರೆ ಬೆಳಿಬೋದು ನೀವು. ಮತ್ತು ಬಾಳೆ, ಎನಿವನ್, ಕೋಸು, ತರಕಾರಿ, ವೆಜಿಟೇಬಲು ಏನು ಬೇಕಾದ್ರೂ ಎನಿವನ್ನು ನೀವು ಬೆಳಿಬೋದು. ಯಾಕೆಂದರೆ ಈ ತೆಂಗಿನ ಗಿಡ ದೊಡ್ಡದಾಗೋವರೆಗೆ ಇದು ಏನಾದರೂ ನಿಮಗೆ ಮ್ಯಾಕ್ಸಿಮಮ್ ಇನ್ನೂ ಒಂದು 2-3 ವರ್ಷ ಬೇಕು. ನಿಮಗೆ ಏನಾದರೂ ಈ ಫಲ ಸ್ಟಾರ್ಟ್ ಆಗಬೇಕು ಅಂದರೆ ತೆಂಗು ನಿಮಗೆ ಇನ್ನೂ 2-3 ವರ್ಷ ಬೇಕು. ಇದೆಲ್ಲ ನಾಟಿ ಗಿಡಗಳು. ಇವಾಗ ಹಾಕಿ ಮ್ಯಾಕ್ಸಿಮಮ್ 1.5-2 ವರ್ಷ ಹತ್ರ ಆಗಿದೆ ಅಷ್ಟೇ ಗಿಡ ಹಾಕಿ. ಒಳ್ಳೆ ಸೂಪರಾಗಿದೆ ವೆದರು. ಒಳ್ಳೆ ವಾಟರ್ ಬಲ್ಟ್ ಇರೋಂಥ ಏರಿಯಾ. ಟೋಟಲಿ 210 ಕೋಕೋನಟ್ ಇದೆ. ಇನ್ನೂ ಕೂಡ ಪ್ಲೇಸ್ ಇದೆ. ಎಲ್ಲಿ ಖರಾಬ್ ಎಲ್ಲಿಲ್ಲ ಅಲ್ಲೂ ಕೂಡ ಜಾಗ ಇದೆ. ಬೇಕು ಅಂದರೆ ಇನ್ನೂ ಕೋಕೋನಟ್ ಗಿಡಗಳು ಹಾಕೋಬೋದು ನೀವು ತೆಂಗು. ಈ ನೇಚರ್ ನೋಡಿದ್ರೆ ತುಂಬ ಸೂಪರಾಗಿರೋಂಥ ನೇಚರು. ಅದ್ಭುತವಾಗಿದೆ ಜಾಗ. ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ. ಒಳ್ಳೆ ಫಾರ್ಮ್ ಹೌಸ್ ಮಾಡಿಕೊಂಡು ಆರಾಮ್ಸೆ ಇರ್ಬೋದು. ಮನೆ ಮಾಡೋಕ್ಕೂ ಕೂಡ ಜಾಗ ಬಿಟ್ಟಿದ್ದಾರೆ. ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಟೋಟಲಿ 4 ಎಕರೆ 13 ಗುಂಟೆ RTC, 1 ಎಕರೆ ಖರಾಬು ಯಾವ ಕಡೆ ಬರುತ್ತೆ ಅದೆಲ್ಲ ಖಾಲಿ ಬಿಟ್ಕೊಂಡಿದ್ದಾರೆ. RTCಗೆ ಏನಿದೆ ಅಲ್ಲಿಗೆ ಮಾತ್ರ ಕೋಕೋನಟ್ ಹಾಕ್ಕೊಂಡಿದ್ದಾರೆ. ಅದನ್ನು ಸೇರಿಸಿ 1 ಎಕರೆನೂ ಸೇರಿಸಿ ಕೂಡ ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ. ಬೇಕು ಅಂದರೆ ನೀವು ಅದರಲ್ಲೇ ಬೇರೆ ಥರ ತೆಂಗು ಹಾಕೋತೀನಿ ಅಂದ್ರೂ ಕೂಡ ಹಾಕೋಬೋದು. ಇದು ಬೇಕಾದ್ರೆ ನೀವು ಒಬ್ಬರೇ ತೊಗೋಬೋದು, ಇಲ್ಲ ಪಾರ್ಟ್ನರ್ ತೊಗೋತೀನಿ ಅಂದರೂ ಕೂಡ ತೊಗೋಬೋದು. 2 ಎಕರೆ ಈ ಥರ ತೊಗೋತೀನಿ ಅಂದರೂ ಕೂಡ ಆರಾಮ್ಸೆ ತೊಗೋಬೋದು. ಇನ್ನೊಂದು 2-3 ವರ್ಷಕ್ಕೆಲ್ಲ ಒಳ್ಳೆ ರೆಡಿ ತೋಟ ಇದು. ಅದ್ಭುತವಾಗಿದೆ ಜಾಗ. ಆಮೇಲೆ ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ. ನೋಡಿ ಇದೆಲ್ಲ ಬಾಳೆ ಹಾಕಿದ್ರು, ಕಂಟಿನ್ಯೂಷನ್ ಮಾಡಿದ್ದಾರೆ. ಇದರಲ್ಲಿ ಇನ್ನೂ ಬೇಕಾದರೆ ಹಲವಾರು ಕ್ರಾಪ್ಗಳು ಕೂಡ ಬೆಳಿಬೋದು ಇದ್ರೊಳಗಡೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ನೀವು ಗುಂಡ್ಲುಪೇಟೆಗೆ ಏನು ಹೋಗೋಂಗಿಲ್ಲ. ಬೇಗೂರು ಸರೌಂಡಿಂಗ್ ಬರ್ತಕ್ಕಂಥ ಜಾಗ ಇದು. ಬೇಗೂರು ಟೌನ್ಗೆ ಒಂದು 5 ಕಿಲೋಮೀಟ್ರ್ ಆಗುತ್ತೆ.
ತೆಂಗಿನ ಗಿಡಗಳು ಮಾತ್ರ ಒಳ್ಳೆ ಅದ್ಭುತವಾಗಿ ಬಂದಿದೆ ಸರ್ ಗಿಡಗಳು ಮಾತ್ರ. ಓಪನ್ ಬಿಟ್ಕೊಂಡಿದ್ದಾರೆ, ಇದೆಲ್ಲ ಖರಾಬ್ ಜಾಗ ಬರುತ್ತೆ. ಒಳ್ಳೆ ಸೂಪರ್ ಆಗಿದೆ ಜಾಗ ಮಾತ್ರ, ಒಳ್ಳೆ ಅದ್ಭುತ. ಕಣ್ಮುಚ್ಕ ಸುಮ್ಮನೆ ಬಂಡವಾಳ ಹಾಕೋದು ಜಾಗಕ್ಕೆ. ನೀವು ಮೈಸೂರು ಬೆಂಗಳೂರಲ್ಲಿ ಸೈಟ್ ತೊಗೊಳೋದು, ಈ ಥರ ಜಮೀನು ತೊಗೊಂಡು ಆರಾಮ್ಸೆ ಒಳ್ಳೆ ಬಂಡವಾಳ ಹಾಕೊಂಡು ಇರ್ಬೋದು ಶಿಸ್ತಾಗಿ. ಮುಂದ್ಗಡೆ ಅವರು ಪಾರ್ಕಿಂಗ್ ಥರ ಬಿಟ್ಕೊಂಡಿದ್ದಾರೆ. ಇಲ್ಲಿ ಬೇಸ್ಮೆಂಟನ್ನು ಕೂಡ ಮಾಡಿದ್ದಾರೆ, ಒಂದು 30-40ಕ್ಕೆ ಬೇಸ್ಮೆಂಟನ್ನು ಮಾಡಿದ್ದಾರೆ. ಇದರಲ್ಲಿ ಬೇಕು ಅಂದರೆ ನಿಮಗೆ ಮನೆಯೂ ಕೂಡ ಮಾಡ್ಕೋಬೋದು. ಮನೆ ಮಾಡೋಕ್ಕೆ ರೆಡಿ ಮಾಡಿಬಿಟ್ಟಿದ್ದಾರೆ ನೋಡಿ. ಇದೆಲ್ಲ ಪಾರ್ಕಿಂಗ್ ಮಾಡೋಕ್ಕೋಸ್ಕರ ಬಿಟ್ಕೊಂಡ್ರೆ ಅಂತ ಜಾಗ. ಅದೊಂದು ಟ್ರಾನ್ಸ್ಫಾರಮ್ ಬೋರು ಮನೆ ಥರ ಇಟ್ಕೊಂಡಿದ್ದಾರೆ. ಇದೊಂದು ಬೋರು. ಇಲ್ಲ ಜಾಗ ಮಾತ್ರ ಒಳ್ಳೆ ಅದ್ಭುತವಿದೆ ನೋಡಿ ಸರ್. ಇದೇ ಜಾಗ 150 ಮೀಟ್ರು ಈ ಥರ ಬರಬೇಕಲ್ಲ. ಓಕೆ ಸರ್, ಥ್ಯಾಂಕ್ ಯು.